ಅನ್ನೋ ಆದೇಶವನ್ನ ಹೈಕೋರ್ಟ್ ನೀಡಿದೆ. ಸಿಟಿ ರವಿ ಅವರಿಗೆ ಬಿಗ್ಗೆಸ್ಟ್ ರಿಲೀಫ್ ಈ ಕ್ಷಣದ ಮಟ್ಟಿಗೆ. ಹೈಕೋರ್ಟ್ ನಲ್ಲಿ ಎಫ್ಐಆರ್ ಅನ್ನ ರದ್ದು ಮಾಡುವ ಕುರಿತಾಗಿ ಅರ್ಜಿಯನ್ನ ಸಲ್ಲಿಸಿದ್ರು. ಇದರ ವಿಚಾರಣೆಯನ್ನ ನಡೆಸ್ತಾ ಇದ್ದ ಕೋರ್ಟ್ ಇದೀಗ ಆದೇಶವನ್ನ ಕೊಟ್ಟಿದೆ. ತಕ್ಷಣಕ್ಕೆ ಬಿಡುಗಡೆ, ಎಲ್ಲಿದ್ದಾರೆ ಅಲ್ಲೇನೆ ಬಿಡುಗಡೆ ಮಾಡಬೇಕು ಅಂತ ಹೇಳಿ ಕೋರ್ಟ್ ಆದೇಶ ನೀಡಿದೆ. ಶಿಗ್ಗಾವಿಯಲ್ಲಿದ್ದಾರೆ ಸಿಟಿ ರವಿ, ಊಟಕ್ಕೆ ಬ್ರೇಕ್, ಅಲ್ಲೇನೆ ತಕ್ಷಣಕ್ಕೆ ಬಿಡುಗಡೆ ಮಾಡಬೇಕು ಅನ್ನೋ ಆದೇಶ. ಸಿಟಿ ರವಿ ಅವರನ್ನ ತಕ್ಷಣಕ್ಕೆ ಬಿಡುಗಡೆ ಮಾಡಬೇಕು ಅಂತ ಹೇಳಿ ಹೈಕೋರ್ಟ್ ಇದೀಗ ಆದೇಶವನ್ನ ನೀಡಿದೆ. ನಿನ್ನೆ ಸರಿಸುಮಾರು ಇದೇ ಹೊತ್ತಿನಿಂದ ಪ್ರಾರಂಭವಾದ ಕಾನೂನಾತ್ಮಕ ಸಂಕಷ್ಟ ಸಿಟಿ ರವಿ ಅವರಿಗೆ ಇದೀಗ ಕೊಂಚ ನಿರಾಳರಾಗುವಂತೆ ಮಾಡಿದೆ. ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಅವರನ್ನ ತಕ್ಷಣಕ್ಕೆ ಬಿಡುಗಡೆ ಮಾಡುವ ಆದೇಶವನ್ನ ನೀಡಿದೆ ಹೈಕೋರ್ಟ್. ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಜಾಮೀನು ಅರ್ಜಿಯ ವಿಚಾರಣೆ ನಾಳೆಗೆ ಮುಂದೂಡಿಕೆ ಆಗಿತ್ತು. ಹೀಗಾಗಿ ಹೈಕೋರ್ಟ್ನ ಆದೇಶದ ಬಗ್ಗೆ ಬಹಳ ಕುತೂಹಲ ಇತ್ತು. ತಕ್ಷಣಕ್ಕೆ ಸಿಟಿ ರವಿ ಅವರನ್ನ ಬಿಡುಗಡೆ ಮಾಡಬೇಕು ಅಂತ ಹೇಳಿ ಆದೇಶ ನೀಡಿದೆ ಹೈಕೋರ್ಟ್. ಎಲ್ಲಿದ್ದಾರೆ, ಯಾವ ಅವಸ್ಥೆಯಲ್ಲಿದ್ದಾರೆ, ತಕ್ಷಣಕ್ಕೆ ಅವರನ್ನ ಬಿಡುಗಡೆ ಮಾಡಬೇಕು ಅಂತ ಹೇಳಿ ಹೈಕೋರ್ಟ್ ಸದ್ಯಕ್ಕೆ ತೀರ್ಪನ್ನ ನೀಡಿದೆ. ಆ ಮೂಲಕ ಸಿಟಿ ರವಿ ಅವರಿಗೆ ಬಿಗ್ಗೆಸ್ಟ್ ರಿಲೀಫ್. ಶಿಗ್ಗಾವಿಯಲ್ಲಿ ಊಟಕ್ಕೆ ಅಂತ ಹೇಳಿ ನಿಲ್ಲಿಸಿದ್ರು, ಅವರನ್ನ ಅಲ್ಲಿಂದಲೇ ಬಿಡುಗಡೆ ಮಾಡಲಾಗತ್ತಾ ಕಾದ್ ನೋಡ್ಬೇಕು. ಮಧ್ಯಂತರ ಆದೇಶವನ್ನ ನೀಡಿದ ಹೈಕೋರ್ಟ್ ಒಂದಷ್ಟು ಷರತ್ತುಗಳನ್ನ ವಿಧಿಸಿ ಸಿಟಿ ರವಿ ಅವರ ಕುರಿತಾಗಿ ಈ ಒಂದು ಆದೇಶವನ್ನ ಬಿಡುಗಡೆ ಮಾಡಿದೆ ಕೋರ್ಟ್. ಈ ಕ್ಷಣದ ಮೇಜರ್ ಬ್ರೇಕಿಂಗ್ ಅಪ್ಡೇಟ್. ಬೆಳಗಾವಿಯಿಂದ ಹೊರಟಿದ್ರು ಬೆಂಗಳೂರಿನ ಕಡೆಗೆ ಪೊಲೀಸರು ಸಿಟಿ ರವಿ ಅವರನ್ನ ಕರ್ಕೊಂಡು ಇದೀಗ ಮಾರ್ಗ ಮಧ್ಯದಲ್ಲೇನೆ ರಿಲೀಸ್ ಮಾಡಲಾಗತ್ತಾ? ಕೋರ್ಟ್ನ ಆದೇಶ ಯಾವ ಸ್ವರೂಪದಲ್ಲಿ ತಲುಪಬೇಕು ಪೊಲೀಸರಿಗೆ ಅನ್ನೋದು ಕೂಡ ಸದ್ಯಕ್ಕಿರುವ ಕುತೂಹಲ. ಯಾಕಂತಂದ್ರೆ ಮಾರ್ಗ ಮಧ್ಯದಲ್ಲಿದ್ದಾರೆ, ಹಾರ್ಡ್ ಕಾಪಿ ತಲುಪಿಸೋದಂತೂ ಅಸಾಧ್ಯ. ಹೀಗಾಗಿ ಕೋರ್ಟ್ನ ಆದೇಶವನ್ನ ವಕೀಲರ ಥ್ರೂ ಪೊಲೀಸರಿಗೆ ಮುಟ್ಟಿಸಲಾಗತ್ತಾ, ಅಥವಾ ಡೈರೆಕ್ಟ್ ಆಗಿ ಪೊಲೀಸರಿಗೇನೆ ಈ ಸಂದೇಶವನ್ನ ಇಮೇಲ್ ಅಥವಾ ಬೇರೆ ಸ್ವರೂಪದಲ್ಲಿ ಸಾಫ್ಟ್ ಕಾಪಿ ಮೂಲಕ ಕಳಿಸಲಾಗತ್ತಾ? ಸದ್ಯಕ್ಕಿರುವ ಕುತೂಹಲ ಇದು. ಇಮಿಡಿಯೇಟ್ ಅವರನ್ನ ಬಂಧ ಮುಕ್ತಗೊಳಿಸಿ ಅಂತ ಹೇಳಿ, ಯಾವ ಸ್ಥಿತಿಯಲ್ಲಿದ್ದಾರೆ, ಎಲ್ಲಿದ್ದಾರೆ ಅಲ್ಲೇ ಅವರನ್ನ ಬಿಡುಗಡೆಗೊಳಿಸಿ ಅಂತ ಹೇಳಿ ಹೈಕೋರ್ಟ್ ಆದೇಶವನ್ನ ನೀಡಿದೆ. ಮತ್ತೊಂದು ಕಡೆ ಮಂಗಳೂರಿನಲ್ಲಿ ಪ್ರತಿಭಟನೆ ನಡೀತಾ ಇರುವ ದೃಶ್ಯವನ್ನ ಕೂಡ ಗಮನಿಸ್ತಾ ಇದ್ದೀರಿ. ಇವತ್ತು ರಾಜ್ಯದ ಉದ್ದಗಲಕ್ಕೆ ಎರಡೂ ಪಕ್ಷದಿಂದ ಪ್ರೊಟೆಸ್ಟ್. ಒಂದ್ ಕಡೆ ಬಿಜೆಪಿ ಅವರು ಸಿಟಿ ರವಿ ಅವರ ಬಂಧನವನ್ನ ಖಂಡಿಸಿ, ಮತ್ತೊಂದು ಕಡೆ ಕಾಂಗ್ರೆಸ್ನವರು ಸಿಟಿ ರವಿ ಅವರ ಹೇಳಿಕೆಯನ್ನ ಖಂಡಿಸಿ ಆ ಪ್ರತಿಭಟನೆ ಸಂದರ್ಭದಲ್ಲಿ ಒಂದಷ್ಟು ತಳ್ಳಾಟ ನೂಕಾಟ ಆಗಿರುವುದನ್ನ ಕೂಡ ಗಮನಿಸ್ತಾ ಇದ್ದೀರಿ. ಸಿಟಿ ರವಿ ಅವರ ಬಂಧನ ಪ್ರಕ್ರಿಯೆ ಬಗ್ಗೆನೇ ಬಿಜೆಪಿ ಅಸಮಾಧಾನವನ್ನ ಹೊರಹಾಕಿತ್ತು. ಬಂಧನ ಮಾಡಿರುವ ಪ್ರಕ್ರಿಯೆ ಸರಿ ಇಲ್ಲ, ತರಾತುರಿಯಲ್ಲಿ ಯಾರದ್ದೋ ನಿರ್ದೇಶನದ ಮೇರೆಗೆ ಆಕ್ಟ್ ಮಾಡಿದೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅನ್ನೋ ಗಂಭೀರ ಆರೋಪ. ಇವನ್ ಸಿಟಿ ರವಿ ಅವರು ಕೂಡ ಇದೇ ಹೇಳಿಕೆಯನ್ನ ನೀಡಿದ್ರು. ದೂರವಾಣಿ ಮೂಲಕ ಪೊಲೀಸರಿಗೆ ಕರೆ ಬರ್ತಾ ಇತ್ತು, ಆ ಕರೆಯ ಆಧಾರದ ಮೇಲೇನೆ ಅವರು ನಡೆದುಕೊಳ್ತಾ ಇದ್ರು, ವರ್ತಿಸ್ತಿದ್ರು ಅಂತ ಹೇಳಿ ಇದೀಗ ಷರತ್ತು ವಿಧಿಸಿ ಕೋರ್ಟ್ ಸಿಟಿ ರವಿ ಅವರ ಬಿಡುಗಡೆಗೆ ಆದೇಶ ಕೊಟ್ಟಿರೋದು. ಬಿಜೆಪಿಗೆ ಸದ್ಯದ ಮಟ್ಟಿಗೆ ಗೆಲುವು, ಕಾಂಗ್ರೆಸ್ ಪಕ್ಷಕ್ಕೆ ಹಿನ್ನಡೆ, ತಾತ್ಕಾಲಿಕ ಹಿನ್ನಡೆ. ಸಿಟಿ ರವಿ ಅವರನ್ನ ಶಿಗ್ಗಾವಿಯಲ್ಲಿ ಊಟದ ವಿರಾಮಕ್ಕೆ ಅಂತ ಹೇಳಿ ಮಾರ್ಗ ಮಧ್ಯೆ ನಿಲ್ಲಿಸಲಾಗಿತ್ತು. ಇದೀಗ ಕೋರ್ಟ್ನಿಂದ ಇದೇ ಸಂದರ್ಭದಲ್ಲಿ ಆದೇಶ, ಕೆಲ ಷರತ್ತುಗಳನ್ನ ಕೂಡ ವಿಧಿಸಿದೆ ನ್ಯಾಯಾಲಯ. ದೂರವಾಣಿ ಸಂಪರ್ಕದಲ್ಲಿ ಬಿಜೆಪಿ ನಾಯಕರು ಛಲವಾದಿ ನಾರಾಯಣ ಸ್ವಾಮಿ ಅವರು. ಛಲವಾದಿ ಅವರೇ, ಸಿಟಿ ರವಿ ಅವರನ್ನ ತಕ್ಷಣಕ್ಕೆ ಬಿಡುಗಡೆಗೊಳಿಸುವಂತೆ ಹೈಕೋರ್ಟ್ನ ಆದೇಶ, ನಿಮ್ಮ ಮೊದಲ ಪ್ರತಿಕ್ರಿಯೆ? ನಾವು ನಿನ್ನೆನೆ ಹೇಳಿದ್ರಿ, ಅವ್ರನ್ನ ಬಂಧಿಸುವ ಅವಶ್ಯಕತೆ ಇಲ್ಲ. ಅವರೇನು ಟೆರರಿಸ್ಟ್ ಅಲ್ಲ. ಸದನದ ಒಳಗಡೆ ಏನೇ ನಡೆದಿದ್ರು ಅದು ಸಭಾಪತಿಗಳ ಸುಪರ್ದಿ ಇರ್ತಕ್ಕಂಥ ಜಾಗ. ಅವರು ಏನಾದ್ರೂ ಆದೇಶ ಕೊಟ್ಟರೆ ಮಾತ್ರ ಅದನ್ನ ಪೊಲೀಸ್ನವರಾಗ್ಲಿ ಯಾರೇ ಆದ್ರೂ ಅದನ್ನ ಪಾಲಿಸಬೇಕಾಗಿತ್ತು. ಆದ್ರೆ ಅವರೊಂದು ಸಾರಿ ರೂಲಿಂಗ್ ಕೊಟ್ಟು ಅವ್ರನ್ನ ಮನೆಗೆ ತಲುಪಿಸಿರಿ ಅಂತ ಹೇಳಿ ADGP ಅವರನ್ನ ಕರೆದು ಆದೇಶ ಕೊಟ್ಟರು ಕೂಡ
ಇವರು ದುಂಡಾವರ್ತಿಯ ಮೇಲೆ ಇವತ್ತು ಸರ್ಕಾರ ಅವರನ್ನ ಬಂಧಿಸಿ ಒಬ್ಬ ಟೆರರಿಸ್ಟ್ಗೂ ಕೊಡ್ತಕ್ಕಂಥ ಒಂದು ರೀತಿಯ ಶಿಕ್ಷೆಗಿಂತ ಹೆಚ್ಚಾಗಿ ನಿನ್ನೆ ನಡ್ಕೊಂಡ್ರು. ನಾವು ರಾತ್ರಿ 3 ಗಂಟೆವರೆಗೆ ಖಾನಾಪುರ ಸ್ಟೇಷನ್ನಲ್ಲಿ ನಾವು ಕೂಡ ಇವರ ಜೊತೆಯಲ್ಲಿ ಸೆಣಸಾಡಬೇಕಾಯ್ತು. ಅಂತ ಪರಿಸ್ಥಿತಿಯನ್ನ ಪೊಲೀಸ್ನವರು ಮಾಡಿದ್ರು. ಇದು ಅಲ್ಲಿನ ಕಮಿಷನರ್ ಬೆಳಗಾವಿಯ ಕಮಿಷನರ್ಗೆ ಮುಖಭಂಗ ಆಗಿರ್ಬೇಕೀಗ. ಯಾಕೆ ಅಂತಂದ್ರೆ ಅವರೇ ಒಂದು ನಿಮಿಷಕ್ಕೂ ಅವರಿಗೆ ಫೋನ್ ಕಾಲ್ ಬರ್ತಾ ಇತ್ತು. ಬಹಳ ಒತ್ತಡದಲ್ಲಿ ಅವರು ಇದನ್ನೆಲ್ಲ ಬೇಕಂತಲೇ ಮಾಡಿದವರು. ಯಾರ ಒತ್ತಡ ಇರಬಹುದು, ಯಾರ ಇನ್ಸ್ಟ್ರಕ್ಷನ್ ಇರಬಹುದು? ಸರ್ಕಾರದ ಒತ್ತಡ. ನಿಮಿಷಕ್ಕೂ ಒಂದೊಂದು ಫೋನ್ ಬರ್ತಿತ್ತು ಅವ್ರಿಗೆ. ಇವರು ನಮ್ಮ ಹತ್ರ ಮಾತಾಡ್ಲಿಕ್ಕೂ ಕೂಡ ಅವ್ರಿಗೆ ಸಮಯ ಇಲ್ಲ. ನಾವ್ ಏನ್ ಹೇಳಿದ್ರು ಅವ್ರು ಕೇಳೋ ಸ್ಥಿತಿಯಲ್ಲಿಲ್ಲ. ಹಿಡೀರಿ ಇವ್ರನ್ನ ಹಿಡ್ಕೊಂಡು ಹೋಗ್ರಿ. ಯಾವ ರೀತಿ ನಿನ್ನೆ ಮಾಡಿದ್ರು ಅಂತಂದ್ರೆ, ನಾನು ನನ್ನ ಕಣ್ಣಿಂದಲೇ ಈ ದೃಶ್ಯಗಳೆಲ್ಲ ನೋಡಿದೆ ನಿನ್ನೆ. ಇಂಥ ಒಂದು ಕೆಟ್ಟ ಪರಂಪರೆಯನ್ನ ಈ ಸರ್ಕಾರ ಇವತ್ತು ಮಾಡ್ತಾ ಇದೆ. ಇದು ಬಹಳ ತಪ್ಪು ಹೆಜ್ಜೆಗಳನ್ನ ಸರ್ಕಾರ ಇಡ್ತಾ ಇದೆ. ಇದರಿಂದ ಮಾನ್ಯ ಮುಖ್ಯಮಂತ್ರಿಗಳು, ಮಾನ್ಯ ಉಪಮುಖ್ಯಮಂತ್ರಿಗಳು, ಮಾನ್ಯ ಗೃಹ ಸಚಿವರು ಇದರಿಂದ ಅರ್ಥ ಮಾಡ್ಕೊಳ್ಬೇಕು. ದೇಶದ ಕಾನೂನು ಎಲ್ಲರಿಗೂ ಒಂದೇ. ಇವತ್ತು ನೀವು ಅಧಿಕಾರದಲ್ಲಿದ್ದೀರಿ, ಮತ್ತೆ ಇನ್ನೊಬ್ಬರು ನಾವು ಅಧಿಕಾರದಲ್ಲಿ ನಾಳೆ ಬರಬಹುದು. ಆದ್ರೆ ಈ ರೀತಿಯ ದುಂಡಾವರ್ತಿ ಕಾರ್ಯಕ್ರಮವನ್ನ ಯಾವುದೇ ಸರ್ಕಾರಗಳು ಮಾಡಬಾರದು. ಈಗ ಬಿಜೆಪಿಯ ವಿರೋಧ ಇದ್ದಿದ್ದು ಬಂಧಿಸಿದ ಕ್ರಮದ ಬಗ್ಗೆ ಮಾತ್ರನಾ? CT ರವಿ ಅವ್ರ ಮೇಲೆ ಬಂದಿರೋ ಆರೋಪದ ಬಗ್ಗೆ ಬಿಜೆಪಿ ಪಕ್ಷದ ನಿಲುವೇನು ಅಂತ ಅದನ್ನು ಕೂಡ ಸಮರ್ಥಿಸ್ಕೊಳ್ಳುತ್ತಾ ಪಾರ್ಟಿ? ನೋಡಿ, ನಾನು ಹೇಳೋದು, ನಾವು ಯಾವುದನ್ನು ಸಮರ್ಥಿಸಕ್ ಹೋಗಲ್ಲ. ಅದು ತನಿಖೆ ಆಗ್ಲಿ. ಆದ್ರೆ ಒಂದು ಕಂಪ್ಲೇಂಟ್ ತಕೊಂಡ ತಕ್ಷಣನೇ ಇಷ್ಟೊಂದು ಆತರದ ಕ್ರಮ ಯಾಕೆ? ನೀವು ಇನ್ವೆಸ್ಟಿಗೇಷನ್ ಮಾಡಿ. ತಪ್ಪು ಯಾರೇ ಮಾಡಿದ್ರು ತಪ್ಪಲ್ಲ. ನಾವು ಹೆಣ್ಣು ಮಕ್ಕಳಿಗೆ ನಾವು ನಿಂದಿಸೋದಿದೆಯಲ್ಲ, ಅದಕ್ಕಿಂತ ಅಪರಾಧ ಇನ್ನೊಂದಿಲ್ಲ. ನಾವು ಅದನ್ನು ಒಪ್ತೇವೆ. ಆದ್ರೆ ಈಗ ಸಭಾಪತಿಗಳು ಏನ್ ಹೇಳಿದ್ದಾರೆ, ನನಗೆ ಯಾವುದೋ ಆ ರೀತಿ ದಾಖಲೆ ಸಿಕ್ಕಿಲ್ಲ ಅಂತ ಹೇಳಿ ಅವರು ಸೆರೆಂಡೈ ಮಾಡಿದ್ದಾರೆ. ಆದೇಶ ಹೊರಬಂದ ಮೇಲೂ ಅವರು ಕಸ್ಟೋಡಿಯನ್ ಆಫ್ ದಿ ಹೌಸ್ ಸಭಾಪತಿಗಳು ಅವರನ್ನು ಮೀರಿಸಿ, ಅವರ ಆದೇಶವೇ ಇಲ್ಲದೆ ನೀವು ಈ ರೀತಿ ಮಾಡಿದ್ದು ಸರಿ ಇದೆಯಾ ಹೇಳಿ? ನಾವು ಅವ್ರೇನಾದ್ರೂ ತಪ್ಪು ಮಾಡಿದ್ರೆ ನೀವು ಕ್ರಮ ತಗೊಂಡ್ರೆ ನಾವು ಅದನ್ನ ಡಿಪೆಂಡ್ ಮಾಡಕ್ ಹೋಗಲ್ಲ. ನ್ಯಾಯ ಎಲ್ಲರಿಗೂ ಒಂದೇ ಅಲ್ವೇ? ಈಗೇನ್ ಹೇಳ್ತಾರೆ, ಎಲ್ಲ ಮಾಡಿ ರಾತ್ರಿ ಎಲ್ಲ ಅವರನ್ನ ಒಳ್ಳೆ ಟೆರರಿಸ್ಟ್ ಅನ್ನ ಸುತ್ತಾಡಿಸಿದಂಗೆ 480 ಕಿಲೋಮೀಟರ್ ಇಡೀ ರಾತ್ರಿ ಸುತ್ತಾಡಿಸಿ ಬೆಂಗಳೂರು ಕರ್ಕೊಂಡು ಹೋಗ್ತೀವಿ ಅಂತ ನಮ್ಗೆ ಹೇಳಿ ಅಲ್ಲೇ ಸುತ್ತಾಡಿಸಿ